ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ನಾವು ನೋಡ್ರಿ ಇವತ್ತು ಶಿವರಾತ್ರಿ ಇತ್ತಂತ ಹೇಳಿ ರಾಮದುರ್ಗದ ಕಡೆ ಶಿವನ ಮೂರ್ತಿ ಐತಿ, ಅಲ್ಲೇ ಹೋಗಿ ಬರೋನು, ಒಂದು ಸರಿನೂ ಹೋಗಿಲ್ಲ ಅಂತ ಹೇಳಿ ಹೊಂಟಿದ್ವಿ. ಚಿನ್ನು ಚುಕ್ಕಿನೂ ರೆಡಿಯಾಗಿದ್ರೆ ಮತ್ತು ಅಮ್ಮನ ಜೋಡಿನ ಮನ್ಯಾಗಿರ್ತೀವಿ ಅಂತ ಹೇಳಿದ್ರೆ ಕುರ್ಕುರೆ ಕೊಡಿಸ್ತಾರಂತೇಳಿ ಅವ್ರ ಮನ್ಯಾಗ ಉಳಿದ್ರೆ ನಾನು ಮತ್ತು ಇವರು ಇಬ್ಬರ ಬಂದ್ವಿ. ಬಿಸಿಲು ಭಾಳ ಆಗಿತ್ತು ರೀ, ಹಾಗಾಗಿ ಅವ್ರು ಒಲ್ಲೆ ಅಂದ ಕೂಡಲೇ ನಾವು ಸುಮ್ಮನೆ ಮನ್ಯಾಗ ಬಿಟ್ಟು ಬಂದ್ವಿ. ಇದು ನೋಡ್ರಿ, ನಮ್ಮ ಕಡೆ ಮೊದಲು ಸೂರ್ಯಪಾನ ಭಾಳ ಹಾಕ್ತಿದ್ರು. ಇದು ಆ ಕಡೆ ನಾವು ರಾಮದುರ್ಗ ಹೋಗೋ ರೋಡೊಳಗೆ ನಡಕ್ಕೆ ಎಲ್ಲ ಕಡೆನೂ ಹಿಂಗೆ ಸೂರ್ಯಪಾನ ಇತ್ತು. ಹಾಗಾಗಿ ಭಾಳ ದಿವಸ ಸೂರ್ಯಪಾನ ನೋಡಿದ್ದೇ ಇಲ್ಲ. ಹುಡುಗರು ನೋಡ್ತಾವಂಥೇಳಿ ವಿಡಿಯೋ ಮಾಡ್ಕೊಂಡಿದ್ವಿ. ಈಗ ಹುಡುಗರಿಗೆ ನೋಡಾಕೂ ಸಿಗ್ಲಾರ್ದಂಗೆ ಆಗೈತೆ ರೀ. ಮೊದಲು ಭಾಳ ಬೆಳಿತಿದ್ರಿ ಇಲ್ಲಿ ನಮ್ಮ ಊರೊಳಗೆ. ಈಗ ಕಬ್ಬು ಜಾಸ್ತಿ ಬೆಳಿತಾರೆ, ಇದನ್ನು ಯಾರೂ ಬೆಳೆಯಂಗಿಲ್ಲ. ಹಾಗಾಗಿ ಯಾವಾಗಾರ ಹಿಂಗೆ ಸಿಕ್ಕಾಗ ವಿಡಿಯೋ ಅದು ಮಾಡಿ ಹುಡುಗರಿಗೆ ತೋರಿಸಿದ್ರೆ ಅದಂಥೇಳಿ ವಿಡಿಯೋ ಮಾಡ್ಕೊಳತ್ತಿದ್ದೆ. ಇಲ್ಲಿ ಎಷ್ಟೋ ಹೊಲದಾಗೂ ಬರೀ ಸೂರ್ಯಪಾನ ಇತ್ತು. ಬರೀ ಹೋಗಿ ಬರೋಣಂತ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ. ತುಂಬು ಹೃದಯದಿಂದ ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ. ಪ್ರತಿಬಿಂಬವೂ ಪ್ರೇಮದ ಹೂವು ಮುಡಿಯುತ್ತಿದೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ. ತುಂಬು ಹೃದಯದಿಂದ. ನೋಡ್ರಿ, ನಾವೀಗ ಆ ರೋಡಿಂದ ಇಲ್ಲಿಗೆ ಬಂದೇವಿ. ಇದು ಹಿಂಗೆ ಗುಡ್ಡ ಏರ್ತೈತ್ರಿ ಘಾಟ್ರೊಳಗೆ. ರಾಮದುರ್ಗದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗೈತಿ. ನಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಯಾವಾಗಲೂ ಕೆಳಗೆ. ಇಲ್ಲಿ ನೋಡ್ರಿ ಹಿಂಗೈತಿ, ಅಲ್ಲೆಲ್ಲ ಹೆಂಗೆ ಕಾಣಿಸ್ತೈತಿ ರೋಡ್. ಹಿಂಗೆ ಒಂಥರ ಕಾಡು ಥರ ಐತ್ರಿ. ಆ ಕಡೆ ಕಡೆ ಬರೀ ಎಲ್ಲ ಗಿಡ ಅದಾವು. ಇಲ್ಲಿನ ಮನೆ ಅದೇನು ಇಲ್ಲ. ಆಮೇಲೆ ಗುಡ್ಡ ಟೈಪ್ ಅಲ್ಲಲ್ಲೇ ಕಲ್ಲು ಇದು ನೋಡ್ರಿ, ಹೆಂಗೆ ಗುಡ್ಡ ಕಣ್ಣಂಗೆ ಕಾಣಿಸ್ತೈತಿ. ಹಿಂಗೆ ಆ ಕಡೆ ಕಡೆ ನೋಡ್ಕೊಂತ ಹೊಂಟಿದ್ವಿ. ಯಾಕಡೆ ನೋಡಿದ್ರು ಬರೀ ಹಿಂಗೆ ಕಾಡಗತ್ತೆನ ಅನಿಸ್ತೈತ್ರಿ, ಹಂಗೈತಿ. ಕಲ್ಲು ಬಿಟ್ರೆ ಏನೂ ಕಾಣಿಸಂಗಿಲ್ಲ ಇಲ್ಲಿ ನೋಡಕ್ಕೆ. ಬರೀ ಪಟ ಪಟ ಅಂತ ಹೇಳಿ ಹೋಗ್ಬರೋಣಂತ. ಇಲ್ಲಿ ನೋಡ್ರಿ ರಾಮದುರ್ಗ ಕಾಣಿಸ್ತೈತಿ. ಎಷ್ಟು ಸಣ್ಣ ಸಣ್ಣ ಕಾಣಿಸ್ತಾ ನೋಡ್ರಿ ಮನೆ. ಇಲ್ಲಿ ಮ್ಯಾಗ್ನೆಟ್ ನೋಡಿದ್ರೆ ನೋಡ್ರಿ ಜನ ಎಲ್ಲಿಂದ ಸ್ಟಾರ್ಟ್ ಐತಿ ಅಂತ ಹೇಳಿದ್ರೆ ಆ ಶಿವನ ಮೂರ್ತಿನ ದೂರ ಐತ್ರಿ ಆ ಗುಡಿ. ಅದಕ್ಕಿಂತಲೂ ಒಂದು ಕಿಲೋಮೀಟ್ರಿಂದನೇ ಜನ ಸ್ಟಾರ್ಟ್ ಇತ್ತು. ಎಲ್ಲ ಕಡೆ ಬೈಕ್ ನಿಂತಿದ್ದು ಮತ್ತು ಬಸ್ಸನ್ನು ಎಲ್ಲ ವ್ಯವಸ್ಥೆ ಮಾಡಿದ್ರಿ. ಪಾರ್ಕಿಂಗ್ ಸಲುವಾಗಿ ನಾವು ಪ್ಲೇಸ್ ಹುಡುಕಾಡಕತ್ತಿದ್ವಿ. ಮುಂದೆಲ್ಲರ ಸಮೀಪದಾಗ ಹಚ್ಚಿಲ್ಲ ಅಂತ ಹೇಳಿ ನಾವು ಮುಂದೆ ಹೋದ್ವಿ. ಅಷ್ಟಾದರೂ ಮತ್ತೆ ಹೊಳ್ಳಿ ಪಾರ್ಕ್ ಮಾಡೋಕ್ಕೆ ಕೆಲವು ಜಾಗ ಸಿಗಲಿಲ್ಲ. ವಾಪಸ್ ಅವ್ರು ಹೇಳ್ದಲ್ಲೇ ಪಾರ್ಕ್ ಮಾಡ್ಬೇಕಾತ. ಹಾಗಾಗಿ ಭಾಳ ಅಂದ್ರೆ ಭಾಳ ಗಂದಿತ್ರಿ ಇಲ್ಲಿ. ಇದ ಫಸ್ಟ್ ಟೈಮ್ ಬಂದಿದ್ವಿ. ವರ್ಷ ಹಿಂಗೆ ಶಿವರಾತ್ರಿ ದಿವ್ಸ ಗಂಧಾರ ಇರ್ಬೇಕು ಅಂತ. ಮತ್ತು ನಮ್ಮ ಮನೆಯವ್ರ ನನ್ನ ಇಲ್ಲೇ ಇಳಿಸಿ ಅವರು ಗಾಡಿ ಪಾರ್ಕ್ ಬರಕ್ಕೆ ಹೋಗಿದ್ರು. ಅವ್ರು ಬರೋತನ ಅಂಥೇಳಿ ನಾನು ನಿಂತಿದ್ದೆ. ಬಂದ್ರಿ ಈಗ ಹುಡುಗರನ್ನ ಕರ್ಕೊಂಬರ್ಲಾರ್ದ ಚಲೋ ಆತ ಅನಿಸ್ತು. ಯಾಕಂದ್ರೆ ಬಿಸಿಲು ಭಾಳ ಇತ್ತು. ಅವ್ರನ್ನ ಹೊತ್ಕೊಂಡು ಅಡ್ಡಾಡೋದು ಒಂಥರ ತ್ರಾಸ ಅನಿಸ್ತೈತಿ. ದೊಡ್ಡಕ್ಕೆ ಏನು ನಡೀತಾ ಇದ್ರಿ, ಸಣ್ಣಕ್ಕೆ ಹೊತ್ಕೊಂಡು ಅಡ್ಡಾಡ್ಬೇಕಲ್ಲ. ಹಾಗಾಗಿ
ಫೋನ್ ಅಡ್ಡಾಡೋದೆಲ್ಲ ಆಗಂಗಿಲ್ಲ ಅಂತೇಳಿ ಅನ್ನಿಸ್ತು. ಬಿಟ್ಟು ಬಂದಿದ್ದೆ ಚಲೋ ಆಯ್ತು ಅಂತೇಳಿ ಮಾತಾಡ್ಕೊಳ್ತಿದ್ವಿ ನಾವಂತೂ. ಇಷ್ಟು ದಿವಸದಿಂದ ದೂರಿಂದ ನೋಡ್ತಿರೋಂಥ ಶಿವನ ಮೂರ್ತಿ ಹತ್ರ ನಾವೇ ಬಂದ ಬಿಟ್ವಿ ನೋಡ್ರಿ. ಬರ್ರಿ ನೋಡೋಣಂತ ಸಮೀಪ ಹೋಗಿ ಹೆಂಗೈತಿ ಗುಡಿ ಅಂಥೇಳಿ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಒಳಗೆ ವಿಡಿಯೋ ಮಾಡೋಕ್ಕಲ್ಲ ಹೋಯ್ತು ಇಲ್ಲೋ ಗೊತ್ತಿಲ್ಲ. ನೋಡೋಣ್ರಿ, ಇಲ್ಲಿ ಸಂಜೆಗೇನೋ ಕಾರ್ಯಕ್ರಮ ಐತಿ ಅಂತ ಹಾಗಾಗಿ ಸ್ಟೇಜ್ ಎಲ್ಲ ಹಾಕಿದ್ರು ಮತ್ತು ಸೈಡ್ ಕುರ್ಚಿ ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿ ಎಲ್ಲ ಸಂಜೆ ಕಾರ್ಯಕ್ರಮದ್ದೆಲ್ಲ ರೆಡಿ ಆಗಿದ್ರಿ. ಈಗ ನಾವು ಒಳಗೆ ಹೊಂಟೇವಿ ನೋಡೋಣಂತ. ಇಷ್ಟು ದಿವಸ ಬರೀ ದೂರಿಂದ ಬಸ್ನ್ಯಾಗ ಕುಂತ ಅಲ್ಲೇ ಕೈ ಮುಗಿಯೋದು ಅಲ್ಲಿಂದ ನೋಡೋದು ಹಿಂಗಾಗಿತ್ತು. ಇದ ಫಸ್ಟ್ ಟೈಮ್ ನಾವು ಇಲ್ಲಿ ಬಂದು ನೋಡೋಣ ಅಂತೇಳಿ. ಬರ್ರಿ ನಮ್ಮ ಜೊತೆ ನೀವು ರಾಮದುರ್ಗದೊಳಗಿರೋಂಥ ಶಿವನ ಮೂರ್ತಿ ನೋಡಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಹೋಗೋಣ ಬರ್ರಿ ಎಲ್ಲರೂ ಸೇರಿ. ನೋಡ್ರಿ, ಇಲ್ಲಿಂದ ಒಂದು ಪಾಳೆ ಕಾಣತೈತಿ. ಇದು ಶಿವನ ಮೂರ್ತಿ ಕಡೆ ಮ್ಯಾಲೆ ಹೋಗಾಕ್ನೋ ಏನೋ ಒಳಗೆ ಕೆಳಗೊಂದು ಗುಡಿ ಇತ್ತಂತ ಅಲ್ಲಿ ಹೋಗಾಕ್ನೋ ಅಂತ ನಮಗೂ ಗೊತ್ತಿರಲಿಲ್ಲ. ಅದ ಪಾಳೆ ಹಚ್ಚಿದ್ವಿ. ಮ್ಯಾಗ ಹೋಗೋಕ್ಕಾದ್ರೆ ಪಾಳೆ ಇಲ್ಲಂತ್ರಿ, ಹಂಗೆ ಹೋಗಿ ಬರ್ಬೋದು. ಅಲ್ಲೇನು ಲೈನ್ ಅದೇನು ಮಾಡಿಲ್ಲ. ಕೆಳಗಾದ್ರೆ ಒಂದು ಗುಡಿ ಐತಿ, ಹಾಗಾಗಿ ಕೆಳಗೆ ಗುಡಿ ಕಡೆ ಹೋಗಿ ಬರೋಣ ಅಂಥೇಳಿ ಇಲ್ಲೇ ಬಂದು ಚಪ್ಪಲ್ ಬಿಟ್ಟು ಸೈಡ್ ಬಿಸಿಲೆಲ್ಲ ಇಷ್ಟ ಐತಿ. ಚಪ್ಪಲ್ ಹಾಕೊಂಡ್ಬರ್ಬಾರ್ದು ಅಂತ ಮಾಡಿದ್ದೆ ನಾನು. ನಮ್ಮ ಮನೆಯವ್ರ ಬಿಸಿಲು ಭಾಳ ಐತಿ, ದೂರ ನಡಿಬೇಕೈತಿ ಚಪ್ಪಲ್ ಹಾಕೊಂಡ್ಬಂದಿದ್ರೆ, ಹಾಗಾಗಿ ಚಪ್ಪಲ್ ಹಾಕೊಂಡ್ಬಂದಿದ್ದೆ. ಇಬ್ಬರು ಸರಿ ಮಾತಾಡ್ಕೊಂತ ಪಾಳೆ ಹಾಗಾಗಿ ಹೊರ್ತಿದ್ವಿ ಪಾಳೆ ಹಚ್ಚಾಕಂತೇಳಿ. ಒಳಗೆ ವಿಡಿಯೋ ಮಾಡೋಕೆ ಅಲಾಗಿರ್ಲಿಲ್ಲ ರೀ, ಹಾಗಾಗಿ ಅವ್ರ ಕಣ್ಣು ತಪ್ಪಿಸಿ ಸ್ವಲ್ಪ ವಿಡಿಯೋ ಮಾಡಿದ್ದೆ ಅಷ್ಟೈತಿ. ವಿಡಿಯೋ ಸ್ಟಾರ್ಟ್ ಇಟ್ಬಿಟ್ಟೇನು ಖರೆ ಆದರೆ ಫೋನ್ ಹಿಂಗೆ ನಾವು ಕೈಯಾಗ ಹಿಡ್ಕೊಂಡಾಗ ನಮಸ್ಕಾರ ಮಾಡುವಾಗ ಆ ಕಡೆ ಆಗಿರ್ತೈತಲ್ಲ, ಹಾಗಾಗಿ ವಿಡಿಯೋ ಕ್ಲಿಯರ್ ಇಲ್ಲ. ಮತ್ತು ಒಳಗೂ ಈ ಥರ ಎಲ್ಲ ಸುತ್ತಲೂ ಹಿಂಗೆ ನೋಡೋಂಗೈತಿ. ಮತ್ತು ನಡಕ್ಕೆ ಒಂದು ಲಿಂಗು ಐತಿ. ಭಾಳ ಚಂದ ಅನ್ನಿಸ್ತ್ರಿ ನೋಡೋಕೆ. ಖಾಲಿ ಇದ್ದಾಗ ಯಾವಾಗಾದ್ರೂ ನಾವು ಆ ಕಡೆ ಹೋದ್ರೆ ಒಂದ್ಸಲ ವಿಡಿಯೋ ಮಾಡಿಕೊಂಡು ಫುಲ್ ವಿಡಿಯೋ ಹಾಕ್ತೀನಿ. ಮತ್ತು ಇವತ್ತು ಭಾಳ ರಶ್ ಇರೋದ್ರಿಂದ ವಿಡಿಯೋನೂ ಕರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಎಲ್ಲ ಗಡ್ಡ ಇತ್ತು, ದರ್ಶನಕ್ಕೆ ಪಾಳೆ ಇತ್ತು. ಹಂಗೆ ಮತ್ತು ಪೊಲೀಸರು ವಿಡಿಯೋ ಮಾಡಬೇಡ ಅನ್ನೋ ಸಲುವಾಗಿ ನಾನು ಫೋನ್ ಹಿಂಗೆ ಕೈಯೊಳಗೆ ಹಿಡ್ಕೊಂಡಿದ್ದೆ. ಅದು ಒಂದೊಂದು ವಿಡಿಯೋ ಕರೆಕ್ಟಾಗಿ ಏನು ಬೇಕಲ್ಲ ಆ ವಿಡಿಯೋ ಆಗಿರಲಿಲ್ಲ. ಹಂಗೆ ಸೈಡ್ ಫೋನಾಗ ಕಸ್ಕೊಳಕ್ಕೆ ಬಂದಂಗೆ ಮಾಡಾತಿದ್ರಿ ಅವರು, ಹಾಗಾಗಿ ನಾನು ಒಂದೊಂದು ವಿಡಿಯೋನ ಮಿಸ್ ಆಗಿಬಿಟ್ಟವು ನೋಡ್ರಿ. ಈ ಥರ ಸುತ್ತಲೂ ಫೋಟೋ ಇದನ್ನು ಮೂರ್ತಿ ಎಲ್ಲ ಇದ್ದು ಸ್ಟ್ಯಾಚು ನಿಲ್ಲಿಸಿದ್ರೆ ಈ ಥರ ಚಂದ ಇತ್ತು ನೋಡೋಕೆ. ಮತ್ತು ಮ್ಯಾಲೆಲ್ಲ ಈ ಥರ ಮಾಡಿದ್ರೆ ಒಂಥರ ಚಲೋ ಐತ್ರಿ, ಹೊಸಾಕತ್ತೈತಿ. ಹುಡುಗರಿಗೂ ಎಲ್ಲ ತೋರ್ಸಾಕತ್ತೈತಿ. ಅಲ್ಲೇ ಕುಂದ್ರು ಹಂಗಿರಲಿಲ್ಲ ಒಳಗೆ, ಹಾಗಾಗಿ ನಾವು ಹೊರಗೆ ಬಂದು ಹೊರಗೆ ಕುಂತ್ರಾತಂತೇಳಿ ಹೊರಗೆ ಹೋದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಲೆ ಹೋಗೋಕೆ ಯಾವುದೇ ಪಾಳೆ ಇರಲಿಲ್ಲ. ಹಂಗೆ ಎಲ್ಲರೂ ಹೊಂಟಿದ್ರು. ಸ್ಪೇಸ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಹೋಗೋರು ಬರೋರು ಇದ್ರೆ. ಮತ್ತು ಅಲ್ಲೇ ಮ್ಯಾಗ ಒಂದು ಪ್ರದಕ್ಷಿಣೆ ಹಾಕಿದಂಗೆ ಹಿಂಗೆ ಒಂದು ಸುತ್ತು ಹೊಡೆದು ನೋಡ್ಕೊಂಡು ಮತ್ತೆ ಕೆಳಗೆ ಹಿಂಗೆ ಬಂದುಬಿಡೋದ್ರಿ. ನಾವು ಹೋಗೋಣ ಬೇಡ ಅಂದ್ಕೊಂಡ್ವಿ. ಮತ್ತು ನಮ್ಮ ಮನೆಯವ್ರ ಒಮ್ಮೆ ಬೇಡ ಅಂದ್ರೆ ಮತ್ತೊಮ್ಮಂದ್ರೆ ಇಲ್ಲಿ ತನಕ ಬಂದೇವಂತ ಹೋಗೇ ಬಿಡೋಂಬ ಏನೈತೆ ನೋಡೋಣ ಮ್ಯಾಲೇನೋ ಅಂತೇಳಿ ಮತ್ತು ಮ್ಯಾಲೇನೋ ಹೋಗಿ ನೋಡ್ಕೊಂಡ್ಬಂದ್ವಿ. ಮ್ಯಾಲೆ ಮತ್ತು ಕಿಟಕಿ ಬಿಟ್ಟಾರಿ ಎರಡು. ಅಂದರೆ ಇಲ್ಲಿ ಏನಾದರೂ ಇದು ಉದಿನ ಕಡ್ಡಿ ಅದ ಹೋಗಿ ಹಿಂಗೆಲ್ಲ ಹೋಗಲಿ ಅಂತೇಳಿ ಎರಡು ಕಿಟಕಿ ಬಿಟ್ಟಿರ್ಬೇಕು ಆ ಕಡೊಂದು ಈ ಕಡೊಂದು. ನಾವು ಅದ್ರೊಳಗೆ ಮೂರ್ತಿ ಕಾಣ್ತೈತೇನ ಲಿಂಗು ಕಾಣ್ತೈತೇನ ಅಂಥೇಳಿ ವಿಡಿಯೋ ಮಾಡಿದ್ವಿ. ಅದು ಮತ್ತು ಕ್ಲಿಯರಾಗಿ ಕಾಣಿಸ್ಲೇ ಇಲ್ಲ. ನೋಡೋಣ್ರಿ, ಮತ್ತು ಆ ಕಡೆ ಒಂದು ಕಿಟಕಿ ಐತಿ, ಆ ಕಡೆಯಿಂದ ಕಾಣ್ತೈತೇನ ನೋಡೋಣ. ಕಂಡ್ರೆ ಅಲ್ಲೇನೇ ವಿಡಿಯೋ ಮಾಡ್ಕೊತೀವಿ. ಒಳಗಂತೂ ಇಷ್ಟು ಚಂದ ಐತಿ ಗುಡಿ. ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಶಾಂತ ಒಂಥರ ತಂಪು. ಅವತ್ತಷ್ಟು ಬಿಸಿಲೊಳಗೆ ನಿಂತು ಹೋಗಿದ್ದಕ್ಕೂ ಸಾಕಾತ ಅನ್ನಿಸ್ತ್ರಿ. ಒಳಗೆ ಅಷ್ಟೆಲ್ಲ ತಂಪು ಇತ್ತು.
ಇಲ್ಲಿ ನೋಡ್ಕೊಂಡಿದ್ರಿ ಮತ್ತು ಲೈಟಿಂಗ್ ಅದೆಲ್ಲ ಭಾಳ ಚಂದ ವ್ಯವಸ್ಥೆ ಮಾಡಿದ್ರು. ಸಂಜೆ ಟೈಮ್ದೊಳಗೆ ಬಂದ್ರೆ ಲೈಟಿಂಗ್ ಎಲ್ಲ ನೋಡಕ್ಕೆ ಸಿಗ್ತಿತ್ತು. ಈಗ ಹಗಲಿ ಹೊತ್ತಾಗಿರೋದ್ರಿಂದ ಲೈಟಿಂಗ್ ಎಲ್ಲ ಅಷ್ಟೊಂದು ಸರಿಯಾಗಿ ನೋಡಕ್ಕೆ ಸಿಗಂಗಿಲ್ಲ. ಕೇಳೋ ಮಾದೇವ ಮಂಥನ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರೇ ಶಿವ 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 ಶಿವನೇ ಹರ 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 ಹರೇ ಕೇಳೋ ಮಾದೇವ ಮಂಥನ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ಕಾಡುತ್ತೀಯ ಕೋ ಶಿವ ಕನಸು ಒಡೆದವ ಶಿವ ಇಲ್ಲಿ ಶಿವರಾತ್ರಿ ಉಪವಾಸ ಇರೋದ್ರಿಂದ ಎಲ್ಲರಿಗೂ ಸಾಬುದಾನಿ ಕಿಚಡಿ ಮತ್ತು ಬಾಳೆಹಣ್ಣು ಅದನ್ನೆಲ್ಲ ಪ್ರಸಾದ ಇಟ್ಟಿದ್ದೀರಿ. ಹಾಗಾಗಿ ನಾವು ಸಾಬುದಾನಿ ಮತ್ತು ಬಾಳೆಹಣ್ಣು ತೊಗೊಳಕಂತೇಳಿ ಪಾಳೆ ಹಚ್ಚಿದ್ವಿ, ಪ್ರಸಾದ ಬಿಟ್ಟು ಹೋಗ್ಬಾರ್ದು ಅಂತೇಳಿ. ನಾನು ಮತ್ತು ಇವ್ರು ಹೋಗಿದ್ವಿ ರೀ. ಗಂಡು ಮಕ್ಳದ್ದು ಒಂದು ಕಡೆ ಪಾಳೆ ಬೇರೆ ಇತ್ತು, ಹೆಣ್ಮಕ್ಳದ್ದು ಬೇರೆ ಇತ್ತು. ಹಾಗಾಗಿ ಅವ್ರೊಂದು ಕಡೆ ನಾನೊಂದು ಕಡೆ ಆದ್ವಿ ಇಲ್ಲಿ. ನೋಡ್ರಿ ಎಷ್ಟು ಚಂದ ಐತಿ. ಎಲ್ಲರೂ ಇನ್ನೇನು ಫೋಟೋ ತಗೊಳತ್ತೀವ್ರಿ. ನಾವಂತೂ ಅಲ್ಲಿ ಹೋಗಲಿಲ್ಲ. ಐ ಲವ್ ಅರಣ್ಯ ಮತ್ತು ರಾಮದುರ್ಗ ಅಂಥೇಳಿ ಹಿಂಗೆ ಬರ್ದಿದ್ವಿ. ಅಲ್ಲಿಂದ ನಾವು ಹೊರಗೆ ಬಂದ್ವಿ ರೀ. ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ರು. ಹಾಗಾಗಿ ಗಾಡಿ ಪಾರ್ಕ್ ನೋಡ್ರಿ ಎಷ್ಟೆಲ್ಲ ಗಾಡಿ ಬಂದಾವ ಅಂಥೇಳಿ. ಇನ್ನು ಉಳಿದ ಟೈಮಿಗೆ ಗದ್ದಲ ಇರಂಗಿಲ್ಲ ಅಂತೀವಿ. ಶಿವರಾತ್ರಿ ದಿವಸ ಭಾಳ ಗದ್ದಲ ಇರ್ತೈತಿ. ನಮ್ಮ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.